ಆಧ್ಯಾತ್ಮಿಕ ಬೆಳವಣಿಗೆ ಮಾತ್ರ ನಿಮ್ಮ ಜೀವನದಲ್ಲಿ ಮುಖ್ಯ ಕಾಳಜಿಯಾಗಿದ್ದರೆ, ನಿಮ್ಮ ಸಂಗಾತಿ ರಾಕ್ಷಸನಾಗಿ ಇದ್ದರೂ ಸಹ ಅದು ಒಳ್ಳೆಯದೇ ಆಗಿರುತ್ತದೆ. ನಿಮ್ಮ ಸಂಗಾತಿ ಅಂದರೆ ನಿಮ್ಮ ಗಂಡ, ಹೆಂಡತಿ ಇವರೆಲ್ಲರೂ ನಿಮ್ಮ ಆಧ್ಯಾತ್ಮಿಕ ಜೀವನ ಬೆಳವಣಿಗೆಗೆ ಮಾತ್ರ ಸಂಬಂಧಪಟ್ಟವರಲ್ಲ. ಅವರ ಜೊತೆ ನೀವು ನಿಮ್ಮ ಕುಟುಂಬದಲ್ಲಿ ಸಂತೋಷವಾಗಿರಲು ಕೂಡ ಇಚ್ಛೆ ಪಡುತ್ತೀರಾ. ಆ ಸಮಯಕ್ಕೆ ನೀವು ನಿಮಗೆ ಇಷ್ಟ ಆಗುವಂಥ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳಬೇಕು. ಭೂಮಿಯ ಮೇಲಿರುವ ಯಾವುದೇ ವ್ಯಕ್ತಿಯಾಗಲಿ, ಅವರಲ್ಲಿ ನಿಮಗೆ ಇಷ್ಟ ಆಗದೇ ಇರುವ ಯಾವುದೋ ಒಂದು ಅಂಶ ಇದ್ದೇ ಇರುತ್ತದೆ, ಹೌದಲ್ವಾ? ಹಾಗಿದ್ದಲ್ಲಿ ಆ ಭಾಗವನ್ನು ನೀವು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಉಪಯೋಗಿಸಬೇಕು. ಬೇರೆ ವಿಚಾರಗಳ ಬಗ್ಗೆ ಸಂತೋಷಪಡಿ. ಜೀವನ ಇರುವುದೇ ಹಾಗೆ. ಒಳ್ಳೆಯ ಕುಟುಂಬ ಹೊಂದಿರಬೇಕು ಎನ್ನುವುದು ನಿಮ್ಮ ಅಪೇಕ್ಷೆಯಾಗಿದ್ದಲ್ಲಿ ನಿಮ್ಮಿಬ್ಬರ ನಡುವೆ ಒಂದು ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆ ಇಲ್ಲದೆ ಹೋದರೆ ಸಂಬಂಧ ಬೆಳೆಯುವುದಿಲ್ಲ. ಅದರಲ್ಲೂ ಮಕ್ಕಳ ತಂದೆ ತಾಯಿಯಾಗಿರುವವರಿಗೆ ಹೊಂದಾಣಿಕೆ ಇರಲೇಬೇಕು. ತಂದೆ ತಾಯಿಯಾಗಿ ನಿಮಗೆ ಹೊಂದಾಣಿಕೆ ಇಲ್ಲ ಅಂದರೆ ಹೊಸದಾಗಿ ಬಂದಿರುವ ಜೀವಕ್ಕೆ ಹಿಂಸೆ ಆಗುವ ಹಾಗೆ ಮಾಡ್ತೀರಾ. ದುರ್ಬಲವಾದ ವಾತಾವರಣ ಸೃಷ್ಟಿಯಾಗಲು ನೀವು ಕಾರಣರಾಗುತ್ತೀರಾ. ಇದರಿಂದ ಅರಳಬೇಕಿರುವ ಆ ಹೊಸ ಜೀವನ ದುರ್ಬಲವಾಗಲು ಕಾರಣರಾಗ್ತೀರಾ. ಈ ರೀತಿ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ನಿಮ್ಮ ಜೀವನವನ್ನು ನೀವು ಹೇಗೆ ಬೇಕಾದರೂ ಎಷ್ಟು ಬೇಕಾದರೂ ಹಾಳು ಮಾಡಿಕೊಳ್ಳಿ. ಆದರೆ ಆಗಷ್ಟೇ ಪ್ರಪಂಚ ನೋಡುತ್ತಿರುವ ಜೀವದ ಭವಿಷ್ಯವನ್ನು ಹಾಳು ಮಾಡುವ ಅಧಿಕಾರ ನಿಮಗಿಲ್ಲ. ಹಾಗಾಗಿ ನೀವು ಒಂದು ಒಳ್ಳೆಯ ಬದುಕು ಮತ್ತು ಕೌಟುಂಬಿಕ ಜೀವನವನ್ನು ಬಯಸುತ್ತಿದ್ದರೆ ನಿಮ್ಮಲ್ಲಿ ಹೊಂದಾಣಿಕೆ ಇರಬೇಕು. ಹಾಗೂ ಹೊಂದಾಣಿಕೆ ಅಂತ ಅಂದರೆ ಕೆಲವು ಕ್ಷೇತ್ರಗಳಲ್ಲಾದರೂ ಸಮಾನತೆ ಇರಬೇಕು. ನೀವು ಆಧ್ಯಾತ್ಮದ ಹುಡುಕಾಟದಲ್ಲಿದ್ದರೆ ಅವರು ಯಾವ ರೀತಿಯ ವ್ಯಕ್ತಿ ಎನ್ನುವುದು ನಿಮಗೆ ಮುಖ್ಯವಾಗುವುದಿಲ್ಲ. ನೀವು ಎಲ್ಲವನ್ನು ಸಹ ನಿಮ್ಮ ಬೆಳವಣಿಗೆಗೆ ಬೇಕಾದ ಹಾಗೆ ಬಳಸಿಕೊಳ್ಳಬಹುದು. ಅದೊಂದೇ ನಿಮ್ಮ ಗುರಿಯಾಗಿದ್ದರೆ ಮಾತ್ರ ಎಲ್ಲವನ್ನು ಬಳಸಿಕೊಳ್ಳಬಹುದು. ಸಾಮಾನ್ಯವಾಗಿ ಹೇಳುವುದಾದರೆ ನಿಮ್ಮ ದೃಷ್ಟಿ ಎರಡೂ ಕಡೆಯಲ್ಲೂ ಇರುತ್ತದೆ. ನಿಮಗೆ ಅದು ಬೇಕು, ಇದು ಸ್ವಲ್ಪ ಬೇಕು. ಇದೊಂದು ಮಿಶ್ರಮೇಳ ಆಗಿರುವುದರಿಂದ ಸ್ವಲ್ಪ ಸಂಕೀರ್ಣವಾಗುತ್ತದೆ. ಅದರಿಂದಾಗಿ ಹೊಂದಾಣಿಕೆ ಬೆಳೆಸಿಕೊಳ್ಳಲು ನಿಮ್ಮ ಪ್ರಯತ್ನ ಬೇಕಾಗುತ್ತದೆ. ಪ್ರೀತಿ, ಹೊಂದಾಣಿಕೆ, ತಾಳ್ಮೆ ಬೇಕು. ತಾಳ್ಮೆ ಹೆಚ್ಚಾಗಿ ಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯ ಜೊತೆ ನಿಮಗೆ ಹೊಂದಾಣಿಕೆ ಬೇಕು ಎಂದು ಅನ್ನಿಸುತ್ತದೆ. ಆದರೆ ಅವರು ಸಾಗುತ್ತಿರುವ ದಾರಿಯಲ್ಲಿ ಹೋಗಲು ನಿಮಗೆ ಇಷ್ಟವಿಲ್ಲ. ಆ ರೀತಿ ಇದ್ದಾಗ ತುಂಬ ತಾಳ್ಮೆ ಇರಬೇಕು, ಹೌದು ತಾನೆ? ನೀವು ಪ್ರೀತಿ ಮಾಡುವ ಜನರು ಸುಲಭವಾಗಿ ಇರೋದಿಲ್ಲ. ಆ ರೀತಿ ಇದ್ದಾಗ ನೀವು ಏನು ಮಾಡಬಹುದು? ಇಲ್ಲಿ ಒಂದು ವಿಚಾರ ಏನು ಅಂದರೆ, ನಿಮ್ಮನ್ನು ನೀವು ಯಾವ ರೀತಿ ಪರಿವರ್ತನೆ ಮಾಡಿಕೊಳ್ಳಬೇಕು ಅಂದರೆ, ನಿಮ್ಮ ಸಾನ್ನಿಧ್ಯ ಆ ವ್ಯಕ್ತಿಗೆ ಗೊತ್ತಿಲ್ಲದೆ ಅವರಲ್ಲಿ ಬದಲಾವಣೆ ಮೂಡಿಸಬೇಕು. ಒಂದು ದಿನ ನಾನು ಮಳೆ ಬರುತ್ತಿದ್ದಾಗ ಹೊರಗೆ ಹೋಗಿದ್ದೆ. ನಾನು ಹೊರಬಂದ ನಂತರ ಮಳೆ ಬರಲು ಶುರುವಾಯಿತು. ಭಾರತದ 2 ಮೊಬೈಲ್ಗಳನ್ನು ತೆಗೆದುಕೊಂಡಿದ್ದೆ. ಕೆಲವು ಕರೆಗಳು ಬರಬೇಕಾಗಿದ್ದ ಕಾರಣ ತೆಗೆದುಕೊಂಡಿದ್ದೆ. ಹಾಗೆ ನೋಡಿದರೆ ಒಂದು ಭಾರತದ್ದು, ಒಂದು ಯುರೋಪ್ನದ್ದು, ಮತ್ತೊಂದು ಅಮೇರಿಕಾದ್ದು 3 ಮೊಬೈಲ್ಗಳಿದ್ದವು. ಒಂದು ನನ್ನ ಜಾಕೆಟ್ನಲ್ಲಿತ್ತು, ಇನ್ನೆರಡು ನನ್ನ ಪ್ಯಾಂಟ್ ಪಾಕೆಟ್ನಲ್ಲಿದ್ದವು. ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ ನನ್ನ ಬಟ್ಟೆ ಪೂರ್ತಿ ಒದ್ದೆಯಾಗಿತ್ತು. 2 ಮೊಬೈಲ್ಗಳು ಕೆಲಸ ಮಾಡುತ್ತಿರಲಿಲ್ಲ. ಅಲ್ಲಿದ್ದ ಜನರು ನನ್ನನ್ನು ನೋಡಿ, ಸದ್ಗುರು 2 ಫೋನ್ಗಳನ್ನು ಯಾಕೆ ತೆಗೆದುಕೊಂಡು ಹೋಗ್ತೀರಾ? ಈಗ ಒಂದೇ ಮೊಬೈಲ್ಗೆ 2 ಸಿಮ್ ಕಾರ್ಡ್ಗಳನ್ನು ಹಾಕಬಹುದು. ಹೀಗೆ ಹಿಡಿದುಕೊಂಡರೆ ಭಾರತದ ಸಿಮ್ ಕಾರ್ಡ್, ಅದನ್ನೇ ತಿರುಗಿಸಿದರೆ 2ನೆಯ ಸಿಮ್ ಕಾರ್ಡ್ಗೆ ಬದಲಾಗುತ್ತದೆ. ನೀವು ಯಾವುದನ್ನು ಬದಲಾಯಿಸಬೇಕಿಲ್ಲ ಎಂದರು. ನೀವು ಕೂಡ ಇದೇ ರೀತಿಯಾಗಬೇಕು. ನನಗೆ ಈ ಮೊಬೈಲ್ ಬಗ್ಗೆ ತುಂಬ ಅನುಮಾನ ಇತ್ತು. ಹಾಗಾಗಿ ನಾನು ಅದನ್ನು ತೆಗೆದುಕೊಳ್ಳಲಿಲ್ಲ. ನಿಮ್ಮ ಸುತ್ತ ಇರುವ ಜನರು ನಿಮ್ಮ ಜೊತೆಯಲ್ಲಿ ಬರಬೇಕು ಅಂತಂದರೆ, ಆದರೆ ನೀವೆಲ್ಲರೂ ಹೀಗೇ ಆಗಬೇಕು. ಆದರೆ ನೀವು ಒಬ್ಬಂಟಿಯಾಗಿ ಇರಬೇಕು ಅಂದರೆ ಅದು ಭಾರಿ ಸುಲಭ. ನೀವು ನಿಮ್ಮ ಜೊತೆಯಲ್ಲಿ ಜನರನ್ನು ಸಹ ಕರೆದುಕೊಂಡು ಹೋಗಬೇಕು ಅಂದುಕೊಂಡರೆ ಅದಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಏಕಾಂಗಿಯಾಗಿ ನಡೆಯುವುದು ಒಳ್ಳೆಯದು ಅಥವಾ ಸಂಗಾತಿ ಜೊತೆ ನಡೆಯುವುದು ಒಳ್ಳೆಯದು ಎಂದು ಗೌತಮ ಬುದ್ಧನಿಗೆ ಪ್ರಶ್ನೆ ಕೇಳಿದಾಗ, ಮೂರ್ಖರ ಜೊತೆ ನಡೆಯುವುದಕ್ಕಿಂತ ಏಕಾಂಗಿಯಾಗಿ ನಡೆಯುವುದು ಉತ್ತಮ ಎಂದು ಗೌತಮ ಬುದ್ಧ ಹೇಳಿದನು. ಗೌತಮ ಬುದ್ಧ ಯಾರ ಜೊತೆಯಲ್ಲೂ ನಡೆಯಬೇಡಿ ಅಂತ ಹೇಳಲಿಲ್ಲ, ಸಂಗಾತಿ ಜೊತೆ ನಡೆಯಬೇಡಿ ಅಂತಲೂ ಹೇಳಲಿಲ್ಲ.
ಆತ ಹೇಳಿದ್ದು ಮೂರ್ಖರ ಜೊತೆ ನಡೆಯುವುದಕ್ಕಿಂತ ಏಕಾಂಗಿಯಾಗಿ ನಡೆಯುವುದು ಒಳ್ಳೆಯದು ಅಂತ. ಯಾಕಂದರೆ ಅವರಿಗೆ ನಿಮ್ಮನ್ನು ಆಳುವ ಶಕ್ತಿ ಇದೆ. ಅವರು ನಿಮ್ಮ ಸಮಯ ಎಲ್ಲವನ್ನು ತೆಗೆದುಕೊಳ್ಳುತ್ತಾರೆ. ಎಷ್ಟರ ಮಟ್ಟಿಗೆ ಅವೆಲ್ಲವನ್ನು ತೆಗೆದುಕೊಳ್ಳಬಲ್ಲರು ಅಂದರೆ ಅದು ನಿಮಗೆ ಗೊತ್ತಾಗೋದಿಲ್ಲ. ಅವರು ನಿಮಗಿಂತ ಬಲಶಾಲಿಯಾಗಿಯೇ ಇರಬಹುದು. ಅವರು ನಿಮ್ಮ ಜೊತೆ ನಿಮ್ಮ ದಾರಿಯಲ್ಲೇ ಹೋಗುವ ಬದಲು ಅವರ ದಾರಿಯಲ್ಲಿ ನಿಮ್ಮನ್ನು ಎಳೆದುಕೊಂಡು ಹೋಗಬಹುದು. ಇದು ನಿಜಕ್ಕೂ ಸಾಧ್ಯವಿದೆ. ಅದರಿಂದಾಗಿ ಗೌತಮ ಬುದ್ಧ ಹೇಳಿದ್ದನ್ನು ನಾನು ಹೇಳೋದಿಲ್ಲ. ನಾನು ಹೇಳೋದು ಹೀಗೆ: ನೀವು ಹೇಗೆ ಯಾರ ಜೊತೆ ನಡೆಯುತ್ತೀರಿ ಎನ್ನುವುದು ಮುಖ್ಯವಲ್ಲ. ಆಧ್ಯಾತ್ಮದ ಪ್ರತಿಕ್ರಿಯೆಯ ವಿಚಾರಕ್ಕೆ ಬರುವುದಾದರೆ ನೀವು ಏಕಾಂಗಿನೇ. ನಿಮ್ಮ ಜೊತೆಗೆ ಯಾರೂ ಇರುವುದಿಲ್ಲ. ನಿಮ್ಮ ಜೀವನದ ಭೌತಿಕ ಪ್ರಕ್ರಿಯೆಯನ್ನು ಮಾತ್ರ ನೀವು ಜನರ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ನೀವು ಬರುವುದು ಏಕಾಂಗಿಯಾಗಿ, ಹೋಗುವುದು ಏಕಾಂಗಿಯಾಗಿ. ನೀವು ಅವಳಿ ಸಹೋದರರಿದ್ದರೂ ಕೂಡ ನೀವು ಬರುವುದು ಹೋಗುವುದು ಏಕಾಂಗಿಯಾಗಿಯೇ. ಜೀವದ ವಿಚಾರಕ್ಕೆ ಬರುವುದಾದರೆ ನೀವು ನಡೆಯುವುದು ಹೇಗಿದ್ದರೂ ಏಕಾಂಗಿಯಾಗಿಯೇ. ಅದನ್ನು ನೀವು ಬೆರೆಸಬೇಡಿ. ಆ ಅಂಶವನ್ನು ಸರಿಯಾಗಿ ನಿರ್ವಹಣೆ ಮಾಡಿ. ಭೌತಿಕವಾದ ಅಂಶಗಳನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೂರೈಸಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ಅವರು ನಿಮ್ಮ ದಾರಿಗೆ ಬಂದರೆ ಅದು ಅದ್ಭುತವಾಗಿರುತ್ತದೆ. ಒಂದು ವೇಳೆ ಅವರು ಬರದೇ ಇದ್ದರೆ ಪರವಾಗಿಲ್ಲ, ಅವರನ್ನು ದ್ವೇಷಿಸಬೇಡಿ. ನೀವು ಆ ದಾರಿಯಲ್ಲಿ ಹೋಗಬೇಕಾಗಿ ಬರುವುದಿಲ್ಲ ಅಷ್ಟೇ. ಆದರ್ಶ ಕುಟುಂಬ ಅಂತ ಎಲ್ಲಿಯಾದರೂ ನೋಡಿದ್ದೀರಾ? ಆದರ್ಶ ಸಂಬಂಧ ಎನ್ನುವುದು ಎಲ್ಲಿಯಾದರೂ ಇದೆಯಾ? ಆದರ್ಶ ಉದ್ಯಮ ಇದೆಯಾ? ಆದರ್ಶ ವೃತ್ತಿ ಇದೆಯಾ? ಅಂಥದ್ದೇನೂ ಇಲ್ಲಿಲ್ಲ. ಅದನ್ನು ಹುಡುಕಬೇಕಿಲ್ಲ. ಇಂತಹ ವಿಚಾರವನ್ನು ಅನ್ವೇಷಣೆ ಮಾಡುತ್ತಾ ಹೊರಟ್ರೆ ನಿಮ್ಮ ಜೀವನವೇ ವ್ಯರ್ಥವಾಗುತ್ತದೆ. ಹಾಗೂ ನೀವು ಭ್ರಮೆಯಲ್ಲಿ ಬದುಕುತ್ತಿದ್ದೀರಿ ಎಂದು ಅನ್ನಿಸುತ್ತದೆ. ಇದೆಲ್ಲವೂ ನೀವು ನಿರ್ವಹಣೆ ಮಾಡುವ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಸಂಭವಿಸಿದೆ ಅಷ್ಟೆ. ಹಾಗಾಗಿ ನಿಮ್ಮ ಆಧ್ಯಾತ್ಮಿಕ ಭಾಗವನ್ನು 100ಕ್ಕೆ 100ರಷ್ಟು ಚೆನ್ನಾಗಿ ನಿರ್ವಹಿಸುತ್ತಿದ್ದೇನೆ ಎನ್ನುವುದನ್ನು ಖಾತ್ರಿ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ.